ಜುಲೈ ತಿಂಗಳಿಗೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ವಂದನೆಗಳು. ತಪ್ಪು ಮಾಡಿದ ನಂತರ ನೀವು ಬಹಳ ಕಾಲ ಎಂದಾದರೂ ಅಪರಾಧದ ಭಾರವನ್ನು ಹೊತ್ತುಕೊಂಡಿದ್ದೀರಾ? ಕೆಲವೊಮ್ಮೆ ನಾವು ದೇವರ ಮುಂದೆ ಬರಲು ನಾಚಿಕೆ ಪಡುತ್ತೇವೆ, ಅನರ್ಹರೆಂದು ಭಾವಿಸುತ್ತೇವೆ ಮತ್ತು ಭಯಪಡುತ್ತೇವೆ. ಆದರೆ ಕೀರ್ತನೆ 103:10 ನಮಗೆ ಈ ಅದ್ಭುತವಾದ ವಾಗ್ದಾನವನ್ನು ನೀಡುತ್ತದೆ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ನಮ್ಮ ಹಿಂದಿನ ಪಾಪಗಳಿಂದ ಜನರು ನಮ್ಮನ್ನು ಖಂಡಿಸಬಹುದು ಮತ್ತು ನಾವು ನಮ್ಮನ್ನು ನಾವೇ ತೀರ್ಪು ಮಾಡಿಕೊಳ್ಳಬಹುದು. ಆದರೆ ಯೇಸು ಹಾಗೆ ಮಾಡುವುದಿಲ್ಲ. ಕಾರಣ ಸರಳವಾಗಿದೆ. ಯೇಸು ಶಿಲುಬೆಯ ಮೇಲೆ ತನ್ನ ಮರಣದ ಮೂಲಕ ನಮ್ಮ ಪಾಪಗಳಿಗೆ ಈಗಾಗಲೇ ಕ್ರಯವನ್ನು ಪಾವತಿಸಿದ್ದಾರೆ. ಆತನ ಮೂಲಕ ನಾವು ಕ್ಷಮೆ, ಕರುಣೆ ಮತ್ತು ಹೊಸ ಆರಂಭವನ್ನು ಪಡೆಯುತ್ತೇವೆ. ನೀವು ಏನೇ ಮಾಡಿದರೂ ಸಹ ದೇವರು ನಿಮ್ಮನ್ನು ಪ್ರಾಮಾಣಿಕ ಹೃದಯದಿಂದ ತನ್ನ ಬಳಿಗೆ ಬರಲು ಆಹ್ವಾನಿಸುತ್ತಾರೆ. ನೀವು ಆತನ ಕ್ಷಮೆಯನ್ನು ಗಳಿಸಬೇಕಾಗಿಲ್ಲ, ನೀವು ಅದನ್ನು ಸ್ವೀಕರಿಸಬೇಕು. ನೀವು ದೇವರಿಗೆ ಮೊರೆಯಿಟ್ಟಾಗ ಆತನು ಖಂಡನೆಯಿಂದ ಪ್ರತಿಕ್ರಿಯಿಸುವುದಿಲ್ಲ, ಬದಲಿಗೆ ಪ್ರೀತಿ, ಕೃಪೆ ಮತ್ತು ಸಾಂತ್ವನವನ್ನು ನೀಡುತ್ತಾರೆ. ಏಕೆಂದರೆ ಆತನ ಪ್ರೀತಿಯು ಆತನ ಗುಣದ ಮೇಲೆ ಆಧರಿಸಿದೆ, ನಿಮ್ಮ ಕ್ರಿಯೆ ಮೇಲೆ ಅಲ್ಲ. ಆದ್ದರಿಂದ ನಿಮ್ಮ ಹಿಂದಿನ ಹೊರೆಯನ್ನು ಇನ್ನು ಮುಂದೆ ಹೊರಬೇಡಿರಿ. ಅದನ್ನು ಯೇಸುವಿನ ಬಳಿಗೆ ತಂದು ಆತನ ಪಾದಗಳ ಬಳಿ ಇಡಿ. ಈ ಹೊಸ ತಿಂಗಳಿಗೆ ಕಾಲಿಡುತ್ತಿದ್ದಂತೆ ನೀವು ದೇವರ ಕೃಪೆ, ಶಾಂತಿ ಮತ್ತು ಶಾಶ್ವತ ಪ್ರೀತಿಯನ್ನು ಅನುಭವಿಸುವಂತಾಗಲಿ. ಶುಭ ಮತ್ತು ಹರ್ಷಯುತ ಜುಲೈ ನಿಮ್ಮದಾಗಲಿ. ನಿಮ್ಮ ತಪ್ಪಿನ ಹೊರೆ ಹೊರುವುದನ್ನು ನಿಲ್ಲಿಸಿ.